ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಮೆಟರ್ನಿಕ್ ಹಾಗೂ ವಿಯೆನ್ನಾ ಸಮ್ಮೇಳನ ಕುರಿತು ಅಧ್ಯಯನವನ್ನು ಮಾಡಿದ್ದೇವೆ. ಮುಂದಿನ ಭಾಗವಾಗಿ ಯುರೋಪ್ನಲ್ಲಿ ಜರುಗಿದಂತಹ 1830 ಜುಲೈ ಕ್ರಾಂತಿ ಈ ಕುರಿತು ಚರ್ಚೆ ಮಾಡೋಣ. 1789ರಲ್ಲಿ ಕ್ರಾಂತಿಯನ್ನು ಕಂಡಂಥ ಫ್ರಾನ್ಸ್ 1830 ಜುಲೈ ಹಾಗೂ 1848 ಫೆಬ್ರವರಿಯಲ್ಲಿ ಮತ್ತೆ ಕ್ರಾಂತಿಯ ಸುಳಿಯಲ್ಲಿ ಸಿಲುಕಿಕೊಂಡಿತು. ಕ್ರಾಂತಿಕಾರಿ ತತ್ವಗಳನ್ನು ಹತ್ತಿಕ್ಕಲು ವಿಯೆನ್ನಾ ಸಮ್ಮೇಳನದಲ್ಲಿ ನಿರ್ದಿಷ್ಟ ಪ್ರಯತ್ನಗಳನ್ನು ಮಾಡಲಾಯಿತು. ಯುರೋಪ್ನಲ್ಲಿ ಯಾವುದೇ ಕ್ರಾಂತಿಗಳು ನಡೆಯುವಂತೆ ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಪ್ರತಿಗಾಮಿ ನಾಯಕನಾದಂಥ ಮೆಟರ್ನಿಕ್ ರಾಷ್ಟ್ರೀಯ ಮತ್ತು ಪ್ರಜಾಪ್ರಭುತ್ವವಾದಿ ಚಳವಳಿ ನಿಯಂತ್ರಿಸಲು ಎಲ್ಲ ಕ್ರಮಗಳನ್ನು ಕೈಗೊಂಡನು. ಸುಮಾರು 4 ದಶಕಗಳ ಕಾಲ ಈತ ಎಲ್ಲ ಪ್ರಗತಿ ಮತ್ತು ಬದಲಾವಣೆಗೆ ಅಡೆತಡೆಗೊಡ್ಡಿದನು. ಆದರೂ ಕೂಡ ಫ್ರಾನ್ಸ್ ಮತ್ತು ಯುರೋಪ್ನಲ್ಲಿ 1830 ಹಾಗೂ 1848 ಕ್ರಾಂತಿಗಳನ್ನು ತಡೆಯಲು ಆಗಲಿಲ್ಲ. ಈ ಕ್ರಾಂತಿಯಿಂದಾಗಿ ಸ್ವಾತಂತ್ರ್ಯಪ್ರಿಯ ಉದಾರವಾದಿಗಳಾದಂಥ ಪ್ರಗತಿಗಾಮಿಗಳಿಗೂ ಮತ್ತು ಶ್ರೀಮಂತ ಪ್ರತಿಗಾಮಿಗಳಿಗೂ ತೀವ್ರ ಹೋರಾಟ ಆರಂಭವಾಗಿತ್ತು. 1789 ಕ್ರಾಂತಿ ಹಾಗೂ ನೆಪೋಲಿಯನ್ ಫ್ರೆಂಚಲ್ಲಿ ಮುಗಿಸಿದಂಥ ರಾಷ್ಟ್ರೀಯ ಪ್ರಜ್ಞೆ ನಿರಂಕುಶ ಪ್ರಭುತ್ವದ ಬುನಾದಿಯನ್ನೇ ಅಲುಗಾಡಿಸಿ ಎಲ್ಲೆಡೆಯೂ ಪ್ರಗತಿಪರ ಸಂವಿಧಾನಗಳಿಗಾಗಿ ಹೋರಾಟ ನಡೆಯಿತು. ಇಂತಹ ವಾತಾವರಣ ಮಧ್ಯ ವಿಯೆನ್ನಾದಲ್ಲಿ ಸಭೆ ಸೇರಿದ್ದ ಮುತ್ಸದ್ದಿ ಧುರೀಣರು ಪ್ರತಿಗಾಮಿ ನೀತಿಯನ್ನೇ ಅವಲಂಬಿಸಿ ಪ್ರಗತಿ ವಿರೋಧಿ ಕಾರ್ಯಗಳಲ್ಲಿಯೇ ತೊಡಗಿದರು. ಈ ಸಭೆಯಲ್ಲಿ ನ್ಯಾಯಬದ್ಧ ತತ್ವವನ್ನು ಮುಂದೊಡ್ಡುವುದರ ಮೂಲಕ ಫ್ರಾನ್ಸ್ನ ಪ್ರತಿನಿಧಿ ಟೆಲೆರಾಂಡ್ ಮತ್ತೊಮ್ಮೆ ಫ್ರಾನ್ಸ್ನಲ್ಲಿ ಬೋರ್ಬೋನ್ ಅರಸರ ಆಳ್ವಿಕೆ ಊರ್ಜಿತಗೊಳಿಸಲು ಕಾರಣನಾದನು. ಆ ಪ್ರಕಾರ 18ನೇ ಲೂಯಿ ಫ್ರಾನ್ಸ್ನಲ್ಲಿ ಸಿಂಹಾಸನಾರೂಢನಾದನು. ಈತ ಉದಾರ ನೀತಿ ಉಳ್ಳವನಾಗಿದ್ದು ಪ್ರಗತಿಪರ ನೀತಿಗಳನ್ನು ಅನುಸರಿಸಿದನು. ಚೇಂಬರ್ ಆಫ್ ಡೆಪ್ಯೂಟೀಸ್ ಎಂಬ ಪಾರ್ಲಿಮೆಂಟನ್ನು ಊರ್ಜಿತಗೊಳಿಸಿದನು. ಅವನು ರಾಜ್ಯಾಂಗದ ವಿಧಿಗಳನ್ನು ಮೀರುವ ಸಾಹಸ ಮಾಡಲಿಲ್ಲ. 1824ರಲ್ಲಿ ಅಧಿಕಾರಕ್ಕೆ ಬಂದ 18ನೇ ಲೂಯಿ ಮರಣ ಹೊಂದಿದ. ಆನಂತರ ಆತನಂತರ ಬಂದ ಲೂಯಿಯ ಸಹೋದರ ಚಾರ್ಲಸ್, ಈತನು ಕೂಡ ಪ್ರತಿಗಾಮಿ ನೀತಿಯನ್ನೇ ಫ್ರಾನ್ಸ್ನಲ್ಲಿ ಅನುಸರಿಸಿದ. ಇದರಿಂದಾಗಿ 1830 ಜುಲೈನಲ್ಲಿ ಫ್ರಾನ್ಸ್ ದೇಶದಲ್ಲಿ ಕ್ರಾಂತಿ ಆರಂಭವಾಯಿತು. ನೆಕ್ಸ್ಟ್ ಕ್ರಾಂತಿಗೆ ಕಾರಣಗಳು ನೆಕ್ಸ್ಟ್ ಕ್ಲಾಸ್ನಲ್ಲಿ. It's very